ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿಫುಲ್ ಸ್ಕಿನ್ ಆಗೋದ್ರ ಜೊತೆಗೆ ಮತ್ತೆ ನಮ್ಮ ಒಂದು ವೇಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬಹುದು, ಯಾವ ಒಂದು ಬ್ರೇಕ್ಫಾಸ್ಟ್ನ ನಾವು ತಿನ್ನೋದ್ರಿಂದ ನಾಟ್ ಓನ್ಲಿ ನಿಮ್ಮ ವೇಟ್ ಲಾಸ್ ಆಗುತ್ತೆ, ಅದ್ರ ಜೊತೆಗೇನೆ ನಿಮ್ಮ ಒಂದು ಸ್ಕಿನ್ದು ಟೆಕ್ಸ್ಚರ್ ಕೂಡ ಚೆನ್ನಾಗಾಗುತ್ತೆ. ಅಂದರೆ ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಕೊಲೆಜಿನ್ ಏನು ಒಂದು ಸಿಗುತ್ತೋ, ಯಾವ ಒಂದು ಫ್ರೂಟ್ಸ್ನಲ್ಲಿ ಸಿಗುತ್ತೆ ಅನ್ನೋದ್ರದ್ದು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ಕೋಬೋದು ಅಂತ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೀನಿ, ಯಾವ ಥರ ತಿನ್ನಬೇಕು ಅನ್ನೋದು, ಆಯಿತಾ? ಸೊ ಇದೊಂಥರ ಬೇರೆ ಥರನೇ ಇರುತ್ತೆ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ನೀವೇನೇ ಒಂದು ಡಯಟ್ ಮಾಡಬೇಕಂದ್ರು, ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಇದ್ದರೆ, ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸು ನಿಮ್ಮ ಒಂದು ಡಯಟ್ನಲ್ಲಿ ಇರಬೇಕು. ಸುಮ್ಮನೆ ಹಾಗೆ ಸ್ಕಿಪ್ ಮಾಡಿಬಿಟ್ಟು ಊಟ ಬಿಟ್ಟುಬಿಟ್ಟು ಡಯಟ್ ಮಾಡಿದ್ರೆ ಮುಖ ಎಲ್ಲ ಸುಕ್ಕು ಗಟ್ಟಂಗಾಗುತ್ತೆ, ಮತ್ತು ನಿಮ್ಮದು ಹೆಲ್ದಿಯಾಗಿರಲ್ಲ, ಆಯಿತಾ? ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತುಂಬಾ ಚೆನ್ನಾಗಿರುವಂತಹ ನ್ಯೂಟ್ರಿಷನ್ಸ್ ಇರುವಂತಹ ಒಂದು ಫುಡ್ನ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಯಾವ ಥರ ತಿನ್ನಬೇಕು ಅಂತ, ಆಯಿತಾ? ಸೊ ಅದನ್ನೇ ರೊಟೀನ್ ಥರ ಮಾಡ್ಕೊಳ್ಳಿ. ಸೊ ನಾನು ಹೇಳೋದು ಕೇಳಿ, ಒಂದು ವಾರ ಇದೇ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ, ಆಮೇಲೆ ಇನ್ನೂ ಒಂದು ವಾರ ಬೇರೆ ಥರ ತಿಂಡಿನ ನೀವು ತಿನ್ಬೋದು. ಬಟ್ ಇದು ಒಂದರಲ್ಲೇ ನಿಮ್ಗೆ ಎಲ್ಲ ಥರ ನ್ಯೂಟ್ರಿಷನ್ಸು ಸಿಗುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಇದೊಂದೇ ಸಾಕು, ಏನು ಗೊತ್ತಾ, ಇದರಲ್ಲಿ ಓಟ್ಸ್ ಹಾಕಿದ್ದೀನಿ. ಸೊ ಹೇಳ್ಬಿಡ್ತೀನಿ ಏನೇನಿದೆ ಅಂತ. ಓಟ್ಸ್ ಇದೆ, ಮತ್ತು ಗ್ರೀನ್ ಆ್ಯಪಲ್ ಇದೆ, ಮತ್ತು ಇದರಲ್ಲಿ ನಾನು ಕ್ರ್ಯಾನ್ಬೆರಿನ ಯೂಸ್ ಮಾಡಿದ್ದೀನಿ, ಮತ್ತು ಚಿಯಾ ಸೀಡ್ಸ್ ಇದೆ, ಪ್ಲಸ್ ಕೋಕೋನಟ್ ಮಿಲ್ಕ್ ಇದೆ, ಮತ್ತು ಶುಗರ್ಲೆಸ್ದು ಇದು ಬರುತ್ತಲ್ಲ, ಸೊ ಅದೂ ಇದೆ. ಸೊ ಅದು ಬ್ರ್ಯಾಂಡನ್ನ ಯಾವುದೋ ಪ್ರಮೋಷನ್ ಮಾಡ್ತಾ ಇಲ್ಲ, ನಾನು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ಈ ಥರ ಇರುತ್ತೆ ನೋಡಿ. ಸೊ ಅದು ಆಯಿತಾ, ಸ್ಟೀವಿಯಾ ಅಂತ. ಸೊ ಇದು ಏನು ಅಂದರೆ ಸಕ್ಕರೆ ಥರನೇ ವರ್ಕ್ ಮಾಡುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಕೆಲವ್ರಿಗೆಲ್ಲ ಅದು ಸಕ್ಕರೆ ಇಲ್ಲದೆ ತಿಂದೇ ಅಭ್ಯಾಸನೇ ಇರಲ್ಲ ಅಲ್ವಾ. ಸೊ ಇದೊಂಥರ ಸ್ವೀಟ್ನೆಸ್ ಬರುತ್ತೆ, ಮತ್ತು ಒಂಥರ ಟಮ್ಮಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದರೆ ಏನೋ ಒಂದು ತಿಂದಿದ್ದೀವಿ ಅಂತ, ಯಾವುದೋ ಒಂದು ಏನು ಗೊತ್ತಾ, ನಮಗೆ ಫೀಲ್ ಆಗಬಾರ್ದು ನಾವೇನು ಉಪ್ಪನ್ನ ಬಿಟ್ಟಿದ್ದೀವಿ, ಸಾಲ್ಟ್ ತಿಂತಾ ಇಲ್ಲ, ಮತ್ತು ಶುಗರ್ನ ಸ್ಕಿಪ್ ಮಾಡಿದ್ದೀವಿ ಅಂತ ಬರಬಾರ್ದು ನಮ್ಮ ಒಂದು ಬ್ರೈನ್ಗೆ ಥಾಟ್, ಆಯಿತಾ? ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ನಾನು. ಸೊ ಯಾಕೆಂದರೆ ಎಲ್ಲರೂ ಯೂಸ್ ಮಾಡ್ಬೋದು. ಈವನ್ ನೀವು ಡಯಾಬಿಟೀಸ್ ಪೇಷಂಟ್ಸ್ ಆಗಿದ್ದರೆ ಅವರು ತಿನ್ಬೋದು. ಸೊ ಎಲ್ಲರೂ ಮಾಡ್ಕೋಬೋದು, ಥೈರಾಯ್ಡ್ ಇಶ್ಯೂಸ್ ಇರೋರು. ಸೊ ನಾನು ಹೇಳ್ತಿರೋದು ಹೆಲ್ದಿ ವೇನಲ್ಲಿ ನಿಮ್ಮ ಕೂದಲು ತುಂಬ ಚೆನ್ನಾಗಾಗುತ್ತೆ. ಇದನ್ನು ಟ್ರೈ ಮಾಡಿ. ಸೊ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಹೇಳಬೇಕು ಅನ್ನಿಸ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮುಖ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ, ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ತುಂಬ ಇರುತ್ತೆ, ಆಯಿತಾ? ಮತ್ತು ಕೊಲೆಜಿನ್ನ ಬೂಸ್ಟಪ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಕೊಲೆಜಿನ್ ಚೆನ್ನಾಗಿದ್ರೇ ಮುಖ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದು, ಇಲ್ಲಾಂದರೆ ವಯಸ್ಸಾದವ್ರ ಥರ ರಿಂಕಲ್ಸ್ ಬರೋದಾಗಿರ್ಬೋದು, ಅದೆಲ್ಲ ಆಗುತ್ತೆ. ಸೊ ಇದು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಏನು ಮಾಡಿ ಅಂದರೆ, ಒಂದು ಪ್ಯಾನ್ನಲ್ಲಿ ಓಟ್ಸ್ನ ಹಾಕ್ಕೊಳ್ಳಿ. ಓಟ್ಸ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು, ಆಯಿತಾ? ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಸೊ ನೀರನ್ನ ಆ್ಯಡ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂದರೆ, ಈ ಕಡೆ ಒಂದು ಚಿಕ್ಕ ಪ್ಯಾನ್ ತೊಗೊಂಬಿಟ್ಟು ಸ್ವಲ್ಪ ಇದು ಏನು ಬರುತ್ತೆ ಹೇಳಿ, ಇದು ಇರಿ ಹೇಳ್ತೀನಿ, ಕೋಕೋನಟ್ದು ಮಿಲ್ಕ್ ಏನಿರುತ್ತೋ, ಸೊ ಕೋಕೋನಟ್ ಮಿಲ್ಕನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದ್ರ ಒಳಗಡೆ ನೀವು ಇದಾಕಬೇಕು, ಗ್ರೀನ್ ಆ್ಯಪಲ್ನ ಕಟ್ ಮಾಡಿರ್ತೀರಲ್ಲ, ಸೊ ಗ್ರೀನ್ ಆ್ಯಪಲ್ನ ಅದಕ್ಕೆ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಪುಡಿನ ಉದುರಿಸಿ, ಆಯಿತಾ? ಸೊ ಅದು ಚಕ್ಕೆ ಪುಡಿನ ನಿಮಗೆ ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ ಅನಿಸುತ್ತೆ, ನಿಮ್ಮದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮದು ಊಟದಲ್ಲಿ ಆವಾಗವಾಗ ಆ್ಯಡ್ ಮಾಡ್ಕೊಳ್ತಾ ಇರಿ ಅದನ್ನು, ಆಯಿತಾ? ಸೊ ಇದು ಯಾವ ಥರ ಬ್ರೇಕ್ಫಾಸ್ಟ್ ಆಗಿರುತ್ತೆ ಅಂದರೆ, ಸೊ ನೀವು ಇದನ್ನು ಎಷ್ಟು ಗಂಟೆಗೆ ತಿನ್ನಬೇಕು ಅಂದರೆ, ಒಂದು 8:30 ಆದಮೇಲೆ ತಿನ್ನಿ, ಆಯಿತಾ? ಒಂದು 9 ಗಂಟೆ 9:30ಗೆ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಒಂದೇ ಬೌಲ್ ಸಾಕು ಫ್ರೆಂಡ್ಸ್. ಒಂದು ಬೌಲ್ ನೀವು ತಿಂದರೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರ್ತೀರಾ, ಮತ್ತು ನಿಮಗೆ 1:30ಗೆ ತುಂಬ ಒಂದು ಸ್ವಲ್ಪ ಜಾಸ್ತಿನೂ ತಿನ್ನೋಕೆ ಹೋಗ್ಬಾರ್ದು, ಲೈಟ್ ಫುಡ್ ತಿನ್ನಿ. ಅದನ್ನು ಹೇಳ್ತೀನಿ ಯಾವ ಥರ ತಿನ್ನಬೇಕು ಅಂತ. ಸೊ ಫಸ್ಟ್ ಹೇಳ್ತೀನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಹೇಳಿದ್ನಲ್ಲ, ಗ್ರೀನ್ ಆ್ಯಪಲ್ನ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಹಾಕಿ. ಸೊ ಅದು ಕೋಕೋನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿ ಹಾಲಿರುತ್ತಲ್ಲ, ಸೊ ತೆಂಗಿನಕಾಯಿ ಹಾಲಿರುತ್ತೆ. ಸೊ ಅದಕ್ಕೆ ನಾವು ಗ್ರೀನ್ ಆ್ಯಪಲ್ನ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀವಿ. ಸೊ ನೋಡಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಗ್ರೀನ್ ಆ್ಯಪಲ್ಲು, ಇದೆಲ್ಲ ಗ್ರೀನ್ ಆ್ಯಪಲ್ಲು, ಆಯಿತಾ? ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದೀನಿ, ಮತ್ತು ಅದ್ರ ಜೊತೆಗೆ ಚಕ್ಕೆ ಪುಡಿನ ಹಾಕಿದ್ದೀವಿ, ಆಯಿತಾ? ಸೊ ಅದು ಒಂದು ಕಾಂಬಿನೇಷನ್ ಆಯಿತು. ಸೊ ಅದನ್ನು ಏನು ಮಾಡಬೇಕು ಅಂದರೆ, ಓಟ್ಸ್ದು ಏನು ನೀವು ಹಾಕಿರ್ತೀರೋ ಅದಕ್ಕೆ ನೀರು ಹಾಕಿರ್ತೀರಲ್ಲ, ಸೊ ಅದು ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಅದು, ಆಯಿತಾ? ಚೆನ್ನಾಗಿ ಬೆಂದಾದ್ಮೇಲೆ ಈ ಒಂದು ಮಿಕ್ಸ್ಚರ್ನ ಅದಕ್ಕೆ ಹಾಕಿ,
ಸೊ ಅದಕ್ಕೆ ಹಾಕಿದ್ಮೇಲೆ ನೀವು ಇನ್ನೊಂದು ಕೆಲಸ ಏನು ಮಾಡಬೇಕು ಅಂದರೆ ಕ್ರ್ಯಾನ್ಬೆರಿನ ತೊಗೋಬೇಕು. ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು, ಕ್ರ್ಯಾನ್ಬೆರಿ ಅಂತ ಬರುತ್ತೆ. ಸೊ ಇದು ತುಂಬ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್ಸು ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ನಾನು ಹೇಳಿದ್ನಲ್ಲ, ಬೆರೀಸಲ್ಲಿ ಸ್ಟ್ರಾಬೆರಿ ಆಗಿರ್ಬೋದು, ಬ್ಲೂಬೆರಿ ಆಗಿರ್ಬೋದು, ಮಲ್ಬೆರಿ ಆಗಿರ್ಬೋದು, ಕ್ರ್ಯಾನ್ಬೆರಿ ಆಗಿರ್ಬೋದು, ಇದೆಲ್ಲ ತುಂಬ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಇರುತ್ತೆ. ಇವತ್ತಿನ ಬ್ಲಾಗು ಬರೀ ಬ್ಯೂಟಿಗೆ ಮತ್ತು ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಅದಕ್ಕೆ ತೋರಿಸ್ತಾ ಇರೋದು. ಸೊ ನೋಡಿ ಈ ಥರ ಇರುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ಒಂದು ಚಿಕ್ಕ ಒಗ್ಗರಣೆ ಹಾಕ್ತೀರಾ ನೋಡಿ ಬಾಣಲಿ. ಸೊ ಅದಕ್ಕೆ ತಗೊಂಡು ಚಿಯಾ ಸೀಡ್ಸು ನೆನೆಸಿರ್ಬೇಕು ಫಸ್ಟೇ. ಚಿಯಾ ಸೀಡ್ಸ್ನ ಒಂದು ಸೈಡು ನೆನೆಸಿಟ್ಕೊಂಡಿರಿ. ಸೊ ಆ ನೆನೆಸಿರುವಂತಹ ಚಿಯಾ ಸೀಡ್ಸ್ನ ಹಾಕಿ ಇದನ್ನು ಹಾಕ್ಕೊಂಡು ಬೇಕಾದ್ರೆ ನೀವು ಮೈಕ್ರೋವೇವ್ ನಿಮ್ಮ ಮನೇಲಿದ್ದರೆ, ಮೈಕ್ರೋವೋನ್ ಇದ್ದರೆ, ಸೊ ಅದರಲ್ಲಿ ಹೀಟ್ ಮಾಡಿದ ತಕ್ಷಣ ಅದು ಮೆಲ್ಟ್ ಆಗಿಬಿಡುತ್ತೆ. ಸೊ ನಾನು ಹಾಗೆ ಮಾಡಿರೋದು, ನಮ್ಮ ಮನೆ ಮೈಕ್ರೋವೇವಲ್ಲಿ ಮಾಡಿದ್ದೀನಿ. ಸೊ ಇಲ್ಲ ಅನ್ನೋರು ಒಂದು ಚಿಕ್ಕ ಒಗ್ಗರಣೆ ಬಾಣಲಿನಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ಜಸ್ಟ್ ಹಿಂಗೆ ಮಾಡಿದ ತಕ್ಷಣ ಅದು ಬಿಟ್ಕೊಳ್ಳುತ್ತೆ ಅದ್ರ ರಸ. ಸೊ ಈ ಥರ ಒಂದು ಬರುತ್ತೆ. ಇದೆಲ್ಲ ಪಿಂಕಾಗಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಕ್ರ್ಯಾನ್ಬೆರಿ ಆಗಿರುತ್ತೆ ಆಯಿತಾ. ಸೊ ಇದೆಲ್ಲ ಒಂಥರ ನಿಮಗೆ ಕಂಪ್ಲೀಟ್ ಪ್ಯಾಕೇಜು. ನಾ ಹೇಳ, ಓಟ್ಸಲ್ಲಿ ಫೈಬರ್ ಇರುತ್ತೆ ಆಯಿತಾ, ಫೈಬರ್ ಕಂಟೆಂಟ್ ಇರುತ್ತೆ, ಪ್ಲಸ್ ನಮ್ಮದು ಗ್ರೀನ್ ಆ್ಯಪಲ್ ತೊಗೊಂಡಿದ್ದೀವಿ, ಮಿನರಲ್ಸು, ವಿಟಮಿನ್ಸು ಮತ್ತು ನಮ್ಗೇನು ಬೇಕು ಪ್ರೋಟೀನ್ಸು ಎಲ್ಲ ಇದರಲ್ಲಿ ಸಿಗೋದ್ರಿಂದ ಫ್ರೆಂಡ್ಸ್, ಕ್ರ್ಯಾನ್ಬೆರಿನಲ್ಲೇ ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರುತ್ತೆ ಆಯಿತಾ. ಚಿಯಾ ಸೀಡ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಫೈಬರ್ದು ಇರುತ್ತೆ, ಪ್ರೋಟೀನ್ಸ್ದು ಇರುತ್ತೆ, ಮತ್ತು ಎಲ್ಲ ಥರ ನಿಮಗೆ ಈಗ ನೋಡಿ B12 ಡಿಫಿಷಿಯನ್ಸಿ ಅಂತಿರಲ್ಲ, ಸೊ ಒಂದು ಸ್ವಲ್ಪ ಇದಕ್ಕೆ ಕುಂಬಳಕಾಯಿ ಬೀಜನ ಆ್ಯಡ್ ಮಾಡಿ, ಸನ್ಫ್ಲವರ್ ಬೀಜನೂ ಆ್ಯಡ್ ಮಾಡಿ ಆಯಿತಾ. ಸೊ ಒಂದು ಫುಲ್ಲು ನಿಮಗೆ ಪ್ರಾಪರ್ ಆಗಿರುವಂತಹ ಒಂದು ಮೀಲ್ ರೆಡಿ ಆಯಿತು ಬ್ರೇಕ್ಫಾಸ್ಟ್ಗೆ. ಸೊ ಇದೊಂದೇ ಸಾಕು ನಿಮಗೆ ಇಡೀ ಡೇ. ನೀವು ಅಕಸ್ಮಾತ್ ನೀವು ಮಧ್ಯಾಹ್ನನೂ ಏನು ತಿಂದರೆ, ರಾತ್ರಿ ಬರೀ ಫ್ರೂಟ್ಸ್ ತಿನ್ಕೊಂಡಿದ್ರು ವೆಯ್ಟ್ ಲಾಸ್ ಮಾಡ್ಕೋಬೋದು, ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಸೊ ಆಯಿತಾ. ಸೊ ಅದಕ್ಕೆ ಹೇಳಿದ್ದು. ಸೊ ಈ ಥರ ಮಾಡಿದ್ಮೇಲೆ ಲಾಸ್ಟಲ್ಲಿ ಇದ್ರ ಪುಡಿ ಏನಿರುತ್ತೆ ಅದ್ರ ಉದುರಿಸ್ಬಿಡಿ, ಆವಾಗ ಒಂದು ಸ್ವಲ್ಪ ಸ್ವೀಟ್ನೆಸ್ ಸಿಗುತ್ತೆ. ಅವಾಗ ಏನು ಗೊತ್ತಾ, ನಿಮ್ಮದು ಮೈಂಡಲ್ಲಿ ಅದಿರಲ್ಲ ನಾನು ಇದು ಹಾಕಿಲ್ಲಪ್ಪ ಅಂತ. ಸೊ ಪರ್ಫೆಕ್ಟಾಗಿರುತ್ತೆ, ಒಂದು ಕಂಪ್ಲೀಟ್ ಒಂದು ಮೀಲ್ ನಿಮಗೆ ರೆಡಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮೀಲ್ ಆಗಿರುತ್ತೆ ಇದು. ಸೊ ಇದನ್ನು ತಿನ್ನಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಕ್ರ್ಯಾನ್ಬೆರಿ ಹಾಕಿರೋದ್ರಿಂದ ಏನು ಅಂದರೆ ಒಂಥರ ಹುಳಿ ಥರ ಬರುತ್ತೆ. ಗ್ರೀನ್ ಆ್ಯಪಲ್ ಇದೆ. ಸೊ ನಮಗೆ ಹೇಳಿದ್ನಲ್ಲ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ, ವಾರದಲ್ಲಿ ಒಂದು 2-3 ದಿನ ಈ ಥರ ತಿನ್ನೋದಕ್ಕೆ ಟ್ರೈ ಮಾಡಿ. ಬೇರೆ ಥರನೂ ತಿನ್ಬೋದು, ಸಿಂಪಲ್ ಫುಡ್ದು ತಿನ್ಬೋದು, ನಾನು ಬ್ಲಾಗ್ಸಲ್ಲೂ ಹೇಳ್ಕೊಟ್ಟಿದ್ದೀನಿ. ಬಟ್ ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಬ್ಯೂಟಿ ರಿಲೇಟೆಡ್ ಪ್ಲಸ್ ವೆಯ್ಟ್ ಲಾಸು ತುಂಬ ಚೆನ್ನಾಗಾಗಬೇಕು ಅಂತ. ಯಾಕೆಂದರೆ ನೀವು ವೆಯ್ಟ್ ಲಾಸ್ ಮಾಡ್ತಾರೆ, ನಿಮ್ಗೆ ಗೊತ್ತಲ್ಲ, ಇಷ್ಟು ಬೌಲ್ ತಿಂದರೆ ಇಡೀ ಡೇ ಇರೋಕ್ಕಾಗತ್ತಾ? ಆಗಲ್ಲ ಅಲ್ವಾ. ಸೊ ನಿಮಗೆ ನಾವೆಲ್ಲ ರೆಗ್ಯುಲರಾಗಿ ಏನು ಉಪ್ಪಿಟ್ಟು ತಿಂತಾ ಇರ್ತೀವಿ, ದೋಸೆ ಮತ್ತು ಇಡ್ಲಿ ಮತ್ತು ಪೊಂಗಲ್ ಆಗಿರ್ಬೋದು, ಹೆವಿ ಇರುತ್ತೆ ಅದು. ಅದರಲ್ಲಿ ಕೆಲವೊಂದು ಮಾತ್ರ ನಮಗೆ ಸಿಗುತ್ತೆ ಹೊರತು ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅದರಲ್ಲಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ತೋರಿಸ್ತಿರೋದು ನಾನು ಈ ಥರದ್ದು. ಸೊ ಇದರಲ್ಲಿ ಓಟ್ ಮೀಲ್ಸ್ ಇದೆ ಆಯಿತಾ, ಓಟ್ಸ್ ಹಾಕಿದ್ದೀವಿ, ಪ್ಲಸ್ ನಾವು ಗ್ರೀನ್ ಆ್ಯಪಲ್ ಇದೆ, ಮತ್ತು ಕ್ರ್ಯಾನ್ಬೆರಿ ಇದೆ, ಮತ್ತು ಚಿಯಾ ಸೀಡ್ಸ್ ಇದೆ, ಪ್ಲಸ್ ಕೋಕೋನಟ್ ಮಿಲ್ಕ್ ಇದೆ. ಅದರಲ್ಲೂ ನಮ್ಗೆ ಬೇಕಾಗಿರುವಂತಹ ಪೋಷಕಾಂಶ ಎಲ್ಲ ಸಿಕ್ಬಿಡುತ್ತೆ ನಮ್ಮ ಬಾಡಿಗೆ. ಕಂಪ್ಲೀಟ್ ಪ್ಯಾಕೇಜ್ ಇದರಲ್ಲಿರೋದ್ರಿಂದ ಸೊ ಇದೊಂದೇ ಸಾಕಾಗುತ್ತೆ ಬ್ರೇಕ್ಫಾಸ್ಟ್ಗೆ ತಿಂದಮೇಲೆ. ಮಧ್ಯಾಹ್ನದ ಹೊತ್ತು ಏನು ಅಂದರೆ ತುಂಬ ಲೈಟಾಗಿ ತಿನ್ನಿ. ನೀವು ಈವನ್ ಅನ್ನ ಸಾಂಬಾರೇ ತಿಂತಾಯಿದ್ರು, ನಾನು ಹೇಳಿದ್ನಲ್ಲ, ಇದರಲ್ಲಿ ಅರ್ಧ ಬೌಲಷ್ಟು ಮಾತ್ರ ನಿಮ್ಮದು ಅನ್ನ ಇರಬೇಕು. ಈ ಥರ ಫುಲ್ ಬೌಲಲ್ಲಿ ವೆಜಿಟೇಬಲ್ಸು, ಸಾಂಬಾರು ಏನೇನು ನೀವು ತಿಂತೀರೋ ತರಕಾರಿಗಳು ಚೆನ್ನಾಗಿ ಹಾಕ್ಕೊಂಡು ಇದು ಮಾಡಿ. ಮತ್ತು ತರಕಾರಿ ಹಾಕ್ಬೇಕಾದ್ರೆ ಯಾವಾಗ್ಲೂ ಲೀಚಿಂಗ್ ಮಾಡಿಬಿಟ್ಟು ಮಾಡಿ. ಲೀಚಿಂಗ್ ಅಂದರೆ ಏನು ಅಂದರೆ ಫ್ರೆಂಡ್ಸ್, ಇವಾಗ ಹೊರಗಡೆಯಿಂದ ನೀವು ತಂದಾಗ ಇವಾಗೆಲ್ಲ ಪೆಸ್ಟಿಸೈಡ್ಸು, ಕೆಮಿಕಲ್ಸ್ ತುಂಬ ಆಗ್ತಾರಲ್ವಾ. ಸೊ ನೀವೇನು ಮಾಡಬೇಕು ಅಂದರೆ ಅದು ಫಸ್ಟ್ ತಂದಾಗ ಸಾಲ್ಟು ಮತ್ತು ಟರ್ಮರಿಕ್ ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ತರಕಾರಿನ ಡಿಪ್ ಮಾಡಿಡಿ. ಅರ್ಧ ಗಂಟೆ ಬಿಡಬೇಕು ನೀವು, ಅರ್ಧ ಗಂಟೆ ಇಲ್ಲ 1 ಗಂಟೆನೇ ಬಿಡಿ. ಅವಾಗೆಲ್ಲ ಕೆಮಿಕಲ್ಸ್ ಎಲ್ಲ ಆಚೆ ಬಂದ್ಬಿಟ್ಟಿರುತ್ತೆ. ಆವಾಗ ಅದನ್ನು ತಗೊಂಡು ಫ್ರೆಶ್ ವಾಟರಲ್ಲಿ ಮತ್ತೆ ಅಗೇನ್ ವಾಶ್ ಮಾಡಿ ಆಮೇಲೆ ಆ ವೆಜಿಟೇಬಲ್ಸ್ನ ಯೂಸ್ ಮಾಡೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನು ಗೊತ್ತಾ, ಇವಾಗಿನ ಇದರಲ್ಲಿ ತುಂಬ ಬೇಗ ಎಲ್ಲರಿಗೂ ಯಾಕೆ ರಿಂಕಲ್ಸ್ ಆಗುತ್ತೆ ಮುಖದಲ್ಲಿ, ಮತ್ತು ಯಂಗರ್ ಲುಕಿಂಗ್ ಸ್ಕಿನ್ನೇ ಇರಲ್ಲ, ಯಾಕೆ ಬೇಗ ಸ್ಟ್ರೆಸ್ ಆದಂಗೆ ಆಗ್ಬೋದು, ಮುಖ ವಯಸ್ಸುಗಟ್ಟಂಗೆ ಆಗಿರೋದಿರ್ಬೋದು, ಮತ್ತು ನೋಡೋದಕ್ಕೂ ಅಷ್ಟು ಲುಕ್ ಆಗಿರಲ್ಲ. ಯಾಕೆ ಅಂದರೆ ಜಾಸ್ತಿ ನಾವು ಪೆಸ್ಟಿಸೈಡ್ಸ್ನ ತಿಂತಾ ಇರ್ತೀವಿ. ಬಾಡಿಗೆ ಹೋದಾಗ ಏನಾಗುತ್ತೆ, ಅದು ಕೆಮಿಕಲ್ ಎಫೆಕ್ಟ್ ರಿಯಾಕ್ಟ್ ಆಗಿ ಅದು ನಮ್ಮದು ಬಾಡಿನ ತುಂಬ ಹಾಳು ಮಾಡಾಕತ್ತೆ ಆಯಿತಾ. ಸೊ ಅದಕ್ಕೆ ಈ ಥರದ್ದು ಒಂದು ಮಾಡ್ಕೊಳ್ಳಿ. ಸೊ ಆಯಿತಾ ಫ್ರೆಂಡ್ಸ್, ಬನ್ನಿ. ಸೊ ಮತ್ತು ನಿಮ್ಮದು ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ನೀವೇನು ಮಾಡ್ಬೋದು ಅಂದರೆ, ವಾರದಲ್ಲಿ 1 ಸಲ ಅಥವಾ 15 ಡೇಸ್ಗೆ 1 ಸಲ ಈ ಥರ ಪೀಚ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಿಮ್ಗೆ ಗೊತ್ತಲ್ಲ, ಪೀಚ್ ಮಿಲ್ಕ್ ಅಂತ ಲ್ಯಾಕ್ಮಿನಲ್ಲಿ ಎಲ್ಲರೂ ಕೇಳಿರ್ತೀರಾ. ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮ್ ಮಾಡ್ತಿರೋದು. ಪೀಚ್ ಮಿಲ್ಕದು, ಪೀಚ್ ಅಂದ್ರೇ ನಿಮ್ಗೆ ಗೊತ್ತಾಗುತ್ತಲ್ಲ, ಸ್ಕಿನ್ ತುಂಬ ಚೆನ್ನಾಗಂಗೆ ಮಾಡುತ್ತೆ ನಮ್ದು ಆಯಿತಾ.
ಸ್ಕಿನ್ದು ಟೆಕ್ಸ್ಚರ್ ನಿಮ್ಮದು ಕೊಲೆಜಿನ್ನ ನೀವು ಬೂಸ್ಟಪ್ ಮಾಡಬೇಕು ಅಂತ ಇದ್ದರೆ ಈ ಥರದೊಂದು ಪೀಚ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ ನಿಮಗೆ, ಆಯಿತಾ. ನಾನು ಹೇಳ್ತಾ ಇರೋದು ಅದೇ. ನೀವು ಹೋಗ್ಬಿಟ್ಟು ಸ್ಕಿನ್ನ ರಿಪೇರ್ ಮಾಡೋಕ್ಕೋಸ್ಕರ ನೀವು ಪಾರ್ಲರ್ಗೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಕೊಡ್ತೀರಾ ಅಲ್ವಾ, ಮತ್ತು ನೀವೇನು ಮಾಡ್ತೀರಾ ಹೇಳಿ, ಯಾವ್ದಾರ ಒಂದು ಕ್ರೀಮ್ಸ್ನ ಅಪ್ಲೈ ಮಾಡೋದಿರ್ಬೋದು, ಮುಖ ಸುಂದರವಾಗಿ ಕಾಣಲಿ ಅಂದ್ಬಿಟ್ಟು ಯಾವುದೇದೋ ಇನ್ವೆಸ್ಟ್ ಮಾಡಬಲ್ಲ. ಜಸ್ಟ್ ಈ ಥರ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಫ್ರೂಟ್ನ ಯೂಸ್ ಮಾಡಿ. ಪೀಚ್ನ ನಾನು ಹೇಳೋದು, ಪೀಚ್, ಆಯಿತಾ. ಸೊ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದಿದೆ ಫ್ರೆಂಡ್ಸ್, ಯಾವುದು ಬ್ರ್ಯಾಂಡನ್ನ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಇನ್ಫಾರ್ಮ್ ಮಾಡ್ತಿರೋದು ನಾನು ಯಾವುದೇ ತಿಂತಾ ಇರ್ತೀನಿ ಅಂತ, ಆಯಿತಾ. ಸೊ ನೋಡಿ, ಇದು ಆಫ್ರಿಕನ್ ಇದು ಆಪ್ರಿಕಾಟ್ಸ್ ಅಂತ, ಆಯಿತಾ. ಅಫ್ಘಾನ್ ಆಪ್ರಿಕಾಟ್ಸ್ ಅಂತ, ಆಫ್ರಿಕನ್ ಅಲ್ಲ, ಅಫ್ಘಾನ್ ಆಪ್ರಿಕಾಟ್ಸ್ ಅಂತ, ಆಯಿತಾ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ನಿಮಗೆ ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಇದರಲ್ಲಿ ಸಿಕ್ಬಿಡುತ್ತೆ. ನೋಡಿ, ಚಿಕ್ಕ ಚಿಕ್ಕದಾಗಿರುತ್ತೆ, ಒಳಗಡೆ ಒಂದು ಪುಟ್ಟು ಬೀಜ ಇರುತ್ತೆ, ಆಯಿತಾ. ಜಸ್ಟ್ ಇದನ್ನು ತಿನ್ಬೋದು ನೀವು. ಡೈಲಿ ಇದನ್ನು ಒಂದು 2-3 ತಿನ್ಕೊಳ್ತಾ ಬನ್ನಿ. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಪಿಗ್ಮೆಂಟೇಷನ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು, ಪಿಂಪಲ್ಸ್ ಇರೋರು ಇದನ್ನು ಟ್ರೈ ಮಾಡಿ. ಸ್ಮಾಲ್ ಆಪ್ರಿಕಾಟ್ಸ್ ಅಂತ ಬರುತ್ತೆ, ಫುಲ್ ತಿನ್ನೋ ಅಂಥದ್ದು ಇದು, ಆಯಿತಾ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ವೈಟಮಿನ್ ಸಿ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ನಮ್ಮದು ನ್ಯಾಚುರಲ್ ಆಗಿ ಬರುವಂತಹ ಆಮ್ಲ ಏನು ಬೆಟ್ಟದ ನಲ್ಲಿಕಾಯಿ ಇದೆಯೋ ಅದರಲ್ಲೂ ಅಷ್ಟೇ ನಿಮಗೆ ಚೆನ್ನಾಗಿರುವಂತಹ ಒಂದು ಏನು ಬೇಕೋ ನಿಮ್ಮ ಸ್ಕಿನ್ಗೆ, ಸೊ ಅದು ಸಿಗುತ್ತೆ. ನಾನು ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಡಯಟ್ ಮಾಡಿಕೊಂಡೇ ನಾವು ಫಿಟ್ನೆಸ್ನ ಹೇಗೆ ನಾವು ಕಾಪಾಡ್ಕೋಬೇಕು, ಮುಖ ಹಾಳು ಮಾಡ್ಕೊಳ್ದೇನೆ, ಕೂದಲು ಉದ್ರು ಹೋಗಿಸ್ಕೊಳ್ದೇನೆ. ಅಂದರೆ ಡಯಟ್ ಮಾಡ್ಬೇಕಾದ್ರೆ ನಿಮ್ಮ ಕೂದಲು ಉದ್ರೋಗಿರುತ್ತೆ, ಪ್ಲಸ್ ನಿಮ್ಮದು ಮುಖನೂ ಹಾಳಾಗ್ಬಿಟ್ಟಿರುತ್ತೆ. ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡಿಕೊಂಡು ಏನು ಪ್ರಯೋಜನ ಅಂತ ಅಲ್ವಾ. ಮುಖ ಚೆನ್ನಾಗಿ ಇಟ್ಕೊಂಡೆ, ಕೂದಲು ಚೆನ್ನಾಗಿ ಇಟ್ಕೊಂಡೆ ವೆಯ್ಟ್ ಲಾಸ್ ಮಾಡೋದನ್ನ ತೋರಿಸ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಸೊ ಈ ಥರದ್ದೊಂದು ಮಾಡ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಸೊ ಮತ್ತೆ ರಾತ್ರಿ ನೀವೇನು ತಿನ್ನಿ ಅಂದರೆ, ನೈಟ್ ಟೈಮು ಆದಷ್ಟು ನಾನು ಹೇಳಿದ್ನಲ್ಲ, ಈ ಥರ ಆಪ್ರಿಕಾಟ್ಸ್ದೇ ಒಂದು 2-3 ಬೌಲಲ್ಲಿ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಮತ್ತು ಇದು ಹೇಳ್ತೀನಿ ನೋಡಿ ಯಾವುದು ಅಂತ, ಚಿಯಾ ಸೀಡ್ಸ್ನ ನೆನೆಸಿರ್ತೀರಲ್ಲ, ಸೊ ಅದನ್ನು ಒಂದು ವಾಟರ್ ಥರ ಮಾಡಿಕೊಂಡು ಅದನ್ನು ಕುಡೀರಿ. ಮಲಗಬೇಕಾದ್ರೆ ಮಾತ್ರ ಟರ್ಮರಿಕ್ ವಾಟರ್ನ ಕುಡಿಯೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಟರ್ಮರಿಕ್ ಏನು ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಸ್ಟಮಕಲ್ಲಿ ಏನೇ ಒಂದು ನಮಗೆ ಇಮ್ಯುನಿಟಿ ಡೆವಲಪ್ ಆಗಬೇಕಲ್ವಾ, ಸೊ ಇಮ್ಯುನಿಟಿನ ಬೂಸ್ಟಪ್ ಮಾಡುತ್ತೆ. ಸೊ ಅದು ಇಂಪಾರ್ಟೆಂಟು. ನಾವು ಏನೇ ಒಂದು ತಿಂದ್ರೂ ಕಂಪ್ಲೀಟ್ ಒಂದು ಪ್ಯಾಕೇಜ್ ಥರನೇ ಬೇಕಲ್ವಾ. ಸೊ ನೀವು ಕೀಟೋ ಡಯಟ್ ಅದೆಲ್ಲ ಕೇಳಿರ್ತೀರ, ಸೊ ಈ ಥರ ತಿನ್ನಿ ಅಂತ ಇರುತ್ತೆ. ಸೊ ನಾನು ಅದಕ್ಕೇ ನಿಮಗೆ ಸ್ಪೆಷಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಒಂದು ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಸ್ಕಿನ್ನು ಹಾಳಾಗಲ್ಲ, ಪ್ಲಸ್ ನಿಮ್ಮದು ಕೂದಲು ಚೆನ್ನಾಗಿರುತ್ತೆ, ಪ್ಲಸ್ ನೀವು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತಾ ಇರ್ತೀರ ಫ್ರೆಂಡ್ಸ್, ಆ ಥರ, ಆಯಿತಾ. ಅಂದರೆ ತೂಕನೂ ಕಡಿಮೆ ಆಗ್ತಾ ಇರ್ತೀರ. ಸೊ ಈ ಥರದ್ದೊಂದು ರೆಮಿಡಿನ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಹೇಗೆ ನಾವು ಚೆನ್ನಾಗಿರುವಂತಹ ಬ್ರೇಕ್ಫಾಸ್ಟ್ ಮನೇಲಿ ಮಾಡಿಕೊಂಡು, ಇಲ್ಲದೇನು ಗೊತ್ತಾ, ಜಸ್ಟ್ ಒಂದು ಉಪ್ಪಿಟ್ಟು, ದೋಸೆನೋ ಚಿತ್ರಾನ್ನನೋ ಆ ಥರ ತಿಂದಾಗ ಏನು ಅಂದರೆ ಹೆವಿನೆಸ್ ಥರ ಆಗುತ್ತೆ. ಆಮೇಲೆ ಏನೂ ನಮ್ಗೆ ಅದ್ರಲ್ಲಿ ಸಿಗಲ್ಲ ಪೋಷಕಾಂಶಗಳು. ನಾನು ಹೇಳೋದು ಡಯಟ್ ಮಾಡೋರಿಗೆ ಮತ್ತು ಮುಖ ಚೆನ್ನಾಗಿ ಮಾಡ್ಕೋಬೇಕು ಅಂತ ಆಸೆ ಇರೋರು ಈ ಥರ ಒಂದು ಬ್ರೇಕ್ಫಾಸ್ಟ್ನ ಮಾಡಿ ತಿನ್ನಿ, ಆಯಿತಾ. ಸೊ ಟ್ರೈ ಮಾಡಿ, 1 ಮಂತ್ ಈ ಥರ ಮಾಡ್ಕೊಳ್ಳಿ. ನಿಮಗೆ ಡೈಲಿ ಸಿಕ್ಬಿಡುತ್ತೆ, ಏನೇನು ಬೇಕೋ ಅದೆಲ್ಲ ಸಿಗ್ತಾ ಇರುತ್ತೆ ಇದರಲ್ಲಿ. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ಎಳ್ನೀರನ್ನ ಕುಡೀರಿ. ಎಳ್ನೀರನ್ನ ನೀವು ಎಷ್ಟು ಸೆಲೆಬ್ರಿಟೀಸ್ನೂ ಅಷ್ಟೇ ನೋಡಿ, ಪ್ರತಿಯೊಬ್ಬರು ಅದು ಡೈಲಿ ರೊಟೀನಲ್ಲಿ ಇಟ್ಕೊಂಡೇ ಇರ್ತಾರೆ. 2 ಟೈಮ್ಸ್ ಅಂತೂ ಕುಡಿತಾರೆ ಗೊತ್ತಾ ಅವರು. ಎಳ್ನೀರು ನೀವು ಯಾವಾಗ ಕುಡಿತೀರೋ ನಿಮಗೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ. ಸೊ ಯಾರಿಗೆ ಬೇಕೋ ಯಂಗರ್ ಲುಕಿಂಗ್ ಸ್ಕಿನ್ನು, ಆಳು ಮುಳು ಪೆಪ್ಸಿ, ಕೋಕೋ ಕೋಲಾ ಆಳು ಮುಳು ಕುಡಿಯೋ ಬದಲು ಜಸ್ಟ್ ಒಂದು ಎಳ್ನೀರನ್ನ ಟ್ರೈ ಮಾಡಿ, ಆಯಿತಾ. ಒಂದೇ ಒಂದು ಎಳ್ನೀರನ್ನ ಟ್ರೈ ಮಾಡಿ. ಡೈಲಿ ಕುಡಿಯೋಕ್ಕಾಗದೇ ಇರೋ ಪರವಾಗಿಲ್ಲ, ಜಸ್ಟ್ ಒಂದು ವಾರದಲ್ಲಿ 2-3 ಸಲ ಮಾಡ್ಕೊಂಬನ್ನಿ. ಯಾರಿಗೆ ಮುಖ ತುಂಬ ಕ್ಯೂಟಾಗಿ ಆಗಬೇಕು ಅಂತ ಆಸೆ ಇರೋರು, ಸುಂದರವಾಗಿ ಕಾಣಿಸ್ಬೇಕು ಅಂತ ಆಸೆ ಇರೋರು ಇದನ್ನು ಮಾಡ್ಕೊಳ್ಳಿ, ಆಯಿತಾ. ಸೊ ಈ ಥರದ್ದೆಲ್ಲ ಕೆಲವು ಟ್ರಿಕ್ಸ್ನ ನೀವು ಉಪಯೋಗಿಸ್ಕೊಂಡು ಬಂದರೆ ಮುಖ ಚೆನ್ನಾಗಾಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಪೀಚ್ ಅವಾಗವಾಗ ತಿನ್ನೋದಾಗಿರ್ಬೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಯಾವುದಕ್ಕೂ ನಾವು ಇವಾಗ ಹೋಟೆಲ್ಗೆ ಹೋದಾಗ ಸುಮ್ಮನೆ ಏನೇನೋ ತಿಂತಾ ಇರ್ತೀವಲ್ವ, ಅದರಿಂದ ಆಯಿಲ್ ಆಗಿರ್ಬೋದು, ಮತ್ತು ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅದೆಲ್ಲ ನಮ್ಮದು ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ, ಆಯಿತಾ. ಸ್ಕಿನ್ದು ಒಂದು ಇದನ್ನೇ ಕಳೆನೇ ಕಳ್ಕೊಂಬಿಡ್ತೀವಿ ನಾವು. ಸೊ ಅದಕ್ಕೆ ಅವಾಗವಾಗ ಪೀಚ್ನ ತಿಂತಾಯಿರಿ, ಮುಖ ಚೆನ್ನಾಗಾಗುತ್ತೆ, ಆಯಿತಾ, ಕ್ಯೂಟಾಗಿ ಕಾಣಿಸ್ತೀರ. ಸೊ ಅದಾಗಿರ್ಬೋದು, ಆಪ್ರಿಕಾಟ್ಸ್ ಆಗಿರ್ಬೋದು, ಮತ್ತು ಕ್ರ್ಯಾನ್ಬೆರಿ ಆಗಿರ್ಬೋದು. ಸೊ ನಾನು ಹೇಳಿದ್ನಲ್ಲ, ಸೊ ನೋಡಿ ಕ್ರ್ಯಾನ್ಬೆರೀಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಅದು ಹುಳಿ ಇದ್ರೂ ಸಖತ್ತಾಗಿ ನಿಮಗೆ ಬೇಕಾಗಿರುವಂತಹ ಸ್ಕಿನ್ಗೆ ಬೇಕಾಗಿರುವಂತಹ ವೈಟಮಿನ್ ಸಿ ಸಿಗೋದ್ರಿಂದ
ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಯೂತ್ಫುಲ್ಲಾಗಿ ಕಾಣುತ್ತೆ, ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ಸೊ ಅದಕ್ಕೆ ಹೇಳ್ಕೊಡ್ತಾ ಇರೋದು ಇದೆಲ್ಲ. ಸೊ ಏನು ಗೊತ್ತಾ, ಒಂದು ಪ್ಯಾಕ್ ನೀವು ತರಿಸಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ಮಂತ್ ನಿಮ್ಗೆ ಬರುತ್ತೆ. ಸೊ ಆರಾಮಾಗಿ ಈ ಥರ ಮಾಡ್ಕೊಳ್ಳಿ. ಸುಮ್ಮನೆ ಹೋಗ್ಬಿಟ್ಟು ಪಾನಿಪುರಿ ತಿನ್ನೋದಾಗಿರ್ಬೋದು, ಮಸಾಲೆ ಪುರಿ ತಿನ್ನೋದಾಗಿರ್ಬೋದು, ಸ್ಕಿನ್ ಹಾಳಾಗುತ್ತೆ ಫ್ರೆಂಡ್ಸ್. ನಿಮಗೆ ಒಂದು ಟೈಮ್ ನಿಮಗೆ ಏನೋ ಒಂದು ಫೂಡಿ ಆಗಿದೆ, ನಾನು ಫೂಡಿ ಆಯಿತಾ, ನಂದು ನಾನು ಹೇಳ್ಕೊತೀನಿ, ನಾನು ಫೂಡಿನೇ, ಎಲ್ಲ ತಿನ್ನಬೇಕು ಅಂತಲೂ ಅನಿಸುತ್ತೆ. ಬಟ್ ಯಾವಾಗಾರ ತಿಂದಿರ್ತೀನಿ, ಪಾನಿಪುರಿ ತಿನ್ನಲ್ಲ ಅಂತಲ್ಲ, ತಿಂದಿರ್ತೀನಿ, ನನ್ನ ಫೇವ್ರೇಟ್ ಅದು. ತಿಂದ ಮೇಲೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕುಡಿದ್ಬಿಡಿ, ರಾತ್ರಿ ಹೊತ್ತು ಮಲಗುವಾಗ ಅರಿಶಿನದ ನೀರನ್ನ ಕುಡಿದ್ಬಿಡಿ. ಆವಾಗ ನೀವು ಏನೇ ತಿಂದಿದ್ರೂ ಅದು ಸರಿ ಹೋಗುತ್ತೆ. ಅದ್ರ ಜೊತೆಗೆ ಈ ಥರ ಕ್ರ್ಯಾನ್ಬೆರಿ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಮಲ್ಬೆರಿ ಆಗಿರ್ಬೋದು, ಬ್ಲೂಬೆರಿ ಆಗಿರ್ಬೋದು, ಬೆರೀಸ್ನ ನೀವು ಯಾವಾಗ ತಿನ್ಕೊಂಡು ಬರ್ತೀರೋ ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಅದಕ್ಕೆ ಹೇಳಿದ್ದು. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.